ನಮಸ್ತೆ ನನ್ನ ಪ್ರೀತಿ ರೈತ ಬಂದವರೇ ಹಾಗೂ ನನ್ನ ಚಾನಲ್ನ ವೀಕ್ಷಕರೇ. ಈ ದಿನ ನಾವು ಸಪೋಟದ ಬಗ್ಗೆ ಅಂದರೆ ಕ್ಯಾಲಿಫೋರ್ನಿಯಾ ಸಪೋಟ ಅಂತ ಕರೀತಾರೆ, ಅಥವಾ ಪ್ರಪಂಚದಲ್ಲೇ ಅತಿ ಸಿಹಿಯಾದ ಅಂದರೆ ಸ್ವೀಟೆಸ್ಟ್ ಸಪೋಟ ಅಂತ ಇದನ್ನು ಕರೀತಾರೆ. ಇದು ನಾವು ಹೋದ ವರ್ಷ ಈ ಗಿಡವನ್ನು ಹಾಕಿದ್ದು. ಈ ಗಿಡ ಆಲ್ರೆಡಿ ನಾವು ಹಾಕಬೇಕಾದ್ರೇ ಈಚ್ ಬಿಟ್ಟಿತ್ತು. ಇವತ್ತಿದು ಹಣ್ಣಾಗಿದೆ. 1 ವರ್ಷ ತಗತ್ತಿದ್ದು ಹಣ್ಣಾಕೆ. ಇದು ಮರದಲ್ಲೇ ಕೂಡ ಹಣ್ಣಾಗಿದೆ. ಇದ್ರ ಬಗ್ಗೆ ಇವತ್ತು ನಾವು ಮಾಹಿತಿನ ತಿಳ್ಕೊಳ್ಳೋಣ. ಇದರಲ್ಲಿ ಏನೇನು ಅಂಶ ಇರುತ್ತೆ ಅನ್ನೋದ್ರ ಬಗ್ಗೆ ಮೊದಲು ನಾವು ತಿಳ್ಕೊಳ್ಳೋಣ. ಒಂದು, ಈ ಸಪೋಟದಲ್ಲಿ ವಿಟಮಿನ್ ಎ, ಸಿ, ಇ, ನಾರಿನಾಂಶ, ರಂಜಕ, ಕ್ಯಾಲ್ಸಿಯಂ, ಕಬ್ಬಿಣದ ಅಂಶ, ಫಾಸ್ಫರಸ್, ಪೊಟ್ಯಾಷಿಯಂ, ಈ ಎಲ್ಲ ಅಂಶಗಳು ಈ ಹಣ್ಣಿನಲ್ಲಿ ಹೊಂದಿರುತ್ತದೆ. ಇದು ಶ್ರೀಮಂತ ಭರಿತವಾದಂಥ ಪೋಷಕಾಂಶಗಳನ್ನು ಹೊಂದಿರುವಂಥ ಹಣ್ಣಾಗಿರುತ್ತದೆ. ಇದನ್ನು ಹೇಗೆ ಉಪಯೋಗಿಸೋದು ಅಂದರೆ, ಇದನ್ನು ಹಣ್ಣನ್ನು ನಾವು ತಿನ್ಬೋದು, ಹಾಗೆ ಇದನ್ನು ಜ್ಯೂಸ್ ಮಾಡಿ ಕುಡಿಬೋದು, ಹಾಲಿನ ಜೊತೆ ಜ್ಯೂಸ್ ಮಾಡಿ ಕುಡಿಬೋದು. ಇದರ ಬೀಜವನ್ನು ತಲೆ ಕೂದಲಿಗೆ ಮತ್ತು ಚರ್ಮಕ್ಕೆ ಹಾಕೋದ್ರಿಂದ ತುಂಬ ಅನುಕೂಲಕರವಾಗಿದೆ. ಇದರ ಉಪಯೋಗ, ಇದರಲ್ಲಿ ನಾರಿನಾಂಶ ಇರೋದ್ರಿಂದಾಗಿ ಜೀರ್ಣಕ್ರಿಯೆಗೆ ತುಂಬ ಅನುಕೂಲಕರವಾಗಿದೆ ಮತ್ತು ಮಲಬದ್ಧತೆಯ ನಿವಾರಣೆಯನ್ನು ಮಾಡುತ್ತದೆ. ಇದರಲ್ಲಿ ವಿಟಮಿನ್ ಇ ಇರುವುದರಿಂದ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಮತ್ತು ಚರ್ಮ ತೇಜೋದಯಲ್ಲಿ ಕಾಣಲು ಸಹಾಯ ಮಾಡುತ್ತದೆ. ಹಾಗೂ ಕೂದಲು ಉದುರುವಿಕೆ, ತಲೆವೊಟ್ಟು, ಕೂದಲ ಸರಳತೆಗೆ ಮತ್ತು ಬೆಳವಣಿಗೆಗೆ ತುಂಬ ಅನುಕೂಲಕರವಾಗಿದೆ. ಇದರಲ್ಲಿ ಎ, ಬಿ ವಿಟಮಿನ್ ಇರುವುದರಿಂದ ಕ್ಯಾನ್ಸರ್ ತಡೆಗಟ್ಟುವಂತಹ ಶಕ್ತಿ ಇದರಲ್ಲಿದೆ ಮತ್ತು ಕಣ್ಣಿನ ದೃಷ್ಟಿ ಹೀನತೆ ಇದ್ದವರಿಗೆ ತುಂಬ ಅನುಕೂಲಕರವಾಗಿದೆ. ಕ್ಯಾಲ್ಸಿಯಂ, ಫಾಸ್ಫರಸ್, ಕಬ್ಬಿಣ ಇರುವುದರಿಂದ ಮೂಳೆ ಬಲವರ್ಧನೆಗೆ ಇದು ಸಹಾಯವಾಗುತ್ತದೆ. ಹಾಗೆ ಪೊಟ್ಯಾಷಿಯಂ ಅಂಶ ಇದರಲ್ಲಿ ಇರುವುದರಿಂದ BP ಕಾಯಿಲೆ ಇದ್ದವರಿಗೆ ಇದು ತುಂಬ ಅನುಕೂಲಕರವಾಗಿದೆ. ಈ ಎಲ್ಲ ಪೋಷಕಾಂಶಗಳು ಇರುವುದರಿಂದ ಗರ್ಭಿಣಿ ಸ್ತ್ರೀಯರಿಗೆ ತಲೆನೋವು ಅಥವಾ ವಾಂತಿ, ತುಂಬ ಸುಸ್ತಾಯಿದ್ರೆ ಇದನ್ನು ತಿನ್ನೋದ್ರಿಂದ ಅನುಕೂಲಕರವಾಗಿರುತ್ತದೆ. ಆಮೇಲೆ ಹೊಟ್ಟೆ ಹಸಿತಾ ಇದ್ದರೆ ಇದೊಂದು ಹಣ್ಣು ತಿನ್ನೋದ್ರಿಂದ ಹೊಟ್ಟೆ ಹಸಿವು ಸ್ವಲ್ಪ ನಿವಾರಣೆ ಆಗುತ್ತದೆ. ನೋಡಿ, ಇವತ್ತು ಇದನ್ನು ನಾವು ಕೀಳ್ತಾ ಇದ್ದೀನಿ. ನೋಡಿ, ಹಣ್ಣಾಗಿದೆ. ಇದು ಗಿಡದು ನೋಡಿ ಎಷ್ಟು ಕಲರ್ ಇದೆ ಅಂತ. ಇನ್ನು ಹಣ್ಣಾಗಬೇಕಾಗಿತ್ತು. ಎಷ್ಟು ರುಚಿಕರವಾಗಿರುತ್ತೆ ಅಂತ ನಾವು ಟೇಸ್ಟ್ ಮಾಡೋಣ. ಭಾರಿ ಸಿಹಿ ಇದೆ, ರೆಡ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಬೀಜ ನೋಡಿ. ಇಂದು ಎಲ್ಲ ರೈತರು ಶುಭವಾಗಲಿ. ಜೈ